ನಮಸ್ಕಾರ ಸ್ನೇಹಿತರೆ, ಅಮೆಜಾನ್ ಕಂಪ್ನಿಯಿಂದ ಒಂದಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಬಂದಿರೋವಂಥದ್ದು. ಇದು ನಮಗೆಲ್ಲ ಕೂಡ ಒಂದು ಬಿಗ್ಗೆಸ್ಟ್ ಹೈರಿಂಗ್ ಆಗಿರೋವಂಥದ್ದು. ಇದ್ರ ಎಲ್ಲ ವಿವರಗಳನ್ನು ನಾನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಏನೇನೆಲ್ಲ ಅರ್ಹತೆ ಇರಬೇಕು, ಎಷ್ಟೆಲ್ಲ ಸಂಬಳವನ್ನು ಕೊಡ್ತಾರೆ, ಯಾವ ರೀತಿಯಾದಂತಹ ಕೆಲಸ, ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮನೆಯಿಂದನೇ ಮಾಡುವಂತಹ ಕೆಲಸ ಇದು. ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಜಾಯಿನ್ ಆಗಿ. ಸೊ ದಟ್ ನಿಮಗೆ ಎಷ್ಟೊಂದೆಲ್ಲ ಜಾಬ್ ಆಪರ್ಚುನಿಟೀಸ್ ಇರುವಂಥದ್ದು ವಿಡಿಯೋಸ್ ಲಿಂಕ್ ಸಿಗುತ್ತೆ ಮತ್ತು ಅಪ್ಡೇಟ್ಗಳು ಸಿಗುತ್ತೆ. ಈ ಎಲ್ಲ ಜಾಬ್ಗಳು ಕೂಡ ಅಮೆಜಾನ್ ಕಂಪ್ನಿಯಿಂದ ಬಂದಿರೋವಂಥದ್ದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಮನೆಯಲ್ಲಿರುವಂತಹ ಗೃಹಿಣಿಯರು, ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿರುವಂತಹ ಯಾರು ಬೇಕಾಗಿದ್ದರೂ ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಇದು ಒಂದು ಉತ್ತಮವಾದಂತಹ ಹೈರಿಂಗ್ ಅಂತ ಅನ್ಬೋದು. ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ. ಇಲ್ಲಿ ನೀವು ಗ್ರಾಹಕರೊಂದಿಗೆ ಮಾತನಾಡುವಂತಹ ಜಾಬ್ ಆಗಿರುತ್ತೆ. ಇದು ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಫ್ರೆಷರ್ಸ್ ಸಹ ನೀವು ಈ ಜಾಬ್ಗೆ ಅಪ್ಲೈಯನ್ನು ಮಾಡಬಹುದು. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿ ಇರೋದಿಲ್ಲ. ಸಂಬಳ ಎಷ್ಟು ಕೊಡ್ತಾರೆ ಅಂದರೆ ವರ್ಷಕ್ಕೆ 3.5 ಲಕ್ಷ ಇರುತ್ತೆ. ಅಂದರೆ ತಿಂಗಳಿಗೆ ಸರಾಸರಿ 20,000ಕ್ಕಿಂತ ಜಾಸ್ತಿ ವೇತನ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನಿಮಗೆ ಏನು ಅರ್ಹತೆ ಇರಬೇಕು ಅಂತ ಅಂದರೆ ಇಂಟರ್ಮೀಡಿಯೇಟ್ ಪಾಸ್ ಆಗಿರಬೇಕು, 12ನೇ ಕ್ಲಾಸನ್ನು ಪಾಸ್ ಮಾಡ್ಕೊಂಡಿರಬೇಕು, ಇಂಗ್ಲೀಷ್ ಮಾತನಾಡೋದಕ್ಕೆ ಬರಬೇಕು, ಬರೆಯೋದಕ್ಕಾದರೂ ಬರಬೇಕು, ನೈಟ್ ಶಿಫ್ಟ್ಗಳಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಇಂಟರ್ನ್ಯಾಷನಲ್ ವಾಯ್ಸ್ ಸಪೋರ್ಟನ್ನು ಕೂಡ ಇದರಲ್ಲಿ ಒದಗಿಸಬೇಕು. ಗ್ರಾಹಕರ ಪ್ರಶ್ನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಕಾಲ್ ಮೂಲಕ ನೀವು ಸೊಲ್ಯೂಷನನ್ನು ನೀಡಬೇಕಾಗಿ ಇರುತ್ತೆ. ಅಮೆಜಾನ್ನಲ್ಲಿ ಇಂಟರ್ನ್ಯಾಷನಲ್ ವಾಯ್ಸ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಇದೆ. ಈ ಒಂದು ಜಾಬ್ಗೆ ಬೇಕಾದ ಮುಖ್ಯ ಸ್ಕಿಲ್ಸ್ ಏನು ಅಂತ ಅಂದರೆ, ನಿಮಗೆ ಉತ್ತಮವಾದಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಗ್ರಾಹಕ ಸೇವಾ ಪರಿಚಯ ಇರಬೇಕು, ಟೆಲಿಕಾಲಿಂಗ್, ವಾಯ್ಸ್ ಮತ್ತು ನಾನ್ ವಾಯ್ಸ್ ಪ್ರಕ್ರಿಯೆಗಳ ಬಗ್ಗೆ ಕೂಡ ನಿಮಗೆ ತಿಳಿದಿರಬೇಕು. ನೀವು ಫ್ರೆಷರ್ ಇದ್ರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋವಂಥ ವಿಧಾನ ಏನು ಅಂತಂದರೆ, ಮೊದಲು ನೀವು ಒಂದು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಇದನ್ನು ಕಂಡಕ್ಟ್ ಮಾಡುವಂಥದ್ದು ಅಮೆಜಾನ್ ಆಗಿರುತ್ತೆ. ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಮಾರ್ಕ್ಸ್ಗಳ ಆಧಾರದಲ್ಲಿ ಶಾರ್ಟ್ ಲಿಸ್ಟಿಂಗ್ ಅನ್ನುವಂಥದ್ದು ಇರುತ್ತೆ. ಅದಾಗ್ಬಿಟ್ಟು ಮುಂದಿನ ಹಂತಕ್ಕೆ ಹೋಗಬಹುದು. ಮುಖ್ಯವಾದ ಅಂಶ ಏನು ಅಂತಂದರೆ, ಈ ಒಂದು ಎಕ್ಸಾಮನ್ನು ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಮಾತ್ರ ಬರೆಯೋದಕ್ಕೆ ಆಗುವಂಥದ್ದು, ಮೊಬೈಲ್ನಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕೂಡ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮೂಲಕನೇ ಮಾಡಬಹುದು, ಮೊಬೈಲ್ನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಲ್ಯಾಪ್ಟಾಪ್ ಯಾರ ಹತ್ರ ಎಲ್ಲ ಇದೆ ಅಲ್ವಾ, ಅವರು ಬೇಕಾಗಿದ್ದರೆ ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡಬಹುದು. ಮಾಹಿತಿ ಇಷ್ಟ ಆಯಿತು ಅಂದರೆ ಈಗಲೇ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.